ಬಸ್ನಲ್ಲಿ ಮಹಿಳೆಯರನ್ನ ಯಾಮಾರಿಸಿ ಚಿನ್ನ ಕದಿತಾ ಇದ್ದ ಗ್ಯಾಂಗ್ ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಕಲಬುರಗಿಯ ಓರ್ವ ಮಹಿಳೆ ಸೇರಿ 5 ಕಳ್ಳರನ್ನ ಬಂಧಿಸಿದ್ದಾರೆ ಪೊಲೀಸರು. ವಿಜಯಪುರ ಇಂಡಿ ಆಲಮೇಲ ಬಸ್ ನಿಲ್ದಾಣದಲ್ಲಿ ನಡೆದಿದ್ದಂತ ಸರಗಳ್ಳತನ ಪ್ರಕರಣ. ಬಂಗಾರದ ಬೆಲೆ ಗಗನಕ್ಕೇರ್ತಾ ಇದ್ದಂತೆ ಖತರ್ನಾಕ್ ಗ್ಯಾಂಗ್ ಫೀಲ್ಡ್ಗಿಳಿದಿತ್ತು. ಬ್ಯಾಗ್ನಲ್ಲಿ ಚಿನ್ನ ಇಟ್ಕೊಂಡಿದ್ರು, ಯಾಮಾರಿಸಿ ಕದಿತಾ ಇದ್ರು ಈ ಗ್ಯಾಂಗ್. ಬಸ್ನಲ್ಲಿ ಸಹಾಯ ಮಾಡುವ ನೆಪದಲ್ಲಿ ಬಂದು ಚಿನ್ನವನ್ನ ಕಳ್ಳತನ ಮಾಡ್ತಾ ಇದ್ದಂತ ಖತರ್ನಾಕ್ ಗ್ಯಾಂಗ್ ಇದು. ಒಂಟಿ ಮಹಿಳೆಯರು ವೃದ್ಧೆಯರನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು. ಪ್ರಶಾಂತ್, ಅಂಕುಶ್, ಗೋವರ್ಧನ, ರಜನಿ, ಮಂಜು, ಶಿವು ಬಂಧನಾಗಿದ್ದು ಕಳ್ಳರ ಕರಾಮತ್ತು ಬಗ್ಗೆ ಸುವರ್ಣ ನ್ಯೂಸ್ ಬಳಿ ಮಹಿಳೆಯರು ಹಂಚಿಕೊಂಡಿದ್ದಾರೆ. ಬಸ್ ನಿಲ್ದಾಣದಲ್ಲಿ ಮಹಿಳೆಯರು ಮತ್ತು ವೃದ್ಧರನ್ನೇ ಟಾರ್ಗೆಟ್ ಮಾಡ್ತಾ ಇತ್ತು ಈ ಗ್ಯಾಂಗ್. ಬಂಗಾರದ ಬೆಲೆ ಗಗನಕ್ಕೇರಿದೆ. ಬಂಗಾರದ ರೇಟ್ ಜಾಸ್ತಿ ಆಗ್ತಾ ಇದ್ದಂತೆ ಬಸ್ ನಿಲ್ದಾಣಗಳಲ್ಲಿ ಚಿನ್ನ ಕಳ್ಳತನಕ್ಕೆ ಮುಂದಾಗಿದ್ದಾರೆ ಈ ಗ್ಯಾಂಗ್. ಯಾರಾದ್ರೂ ಒಂಟಿ ಮಹಿಳೆಯರು ಇದ್ರೆ, ವೃದ್ಧರು ಇದ್ರೆ ಅವರನ್ನೇ ಟಾರ್ಗೆಟ್ ಮಾಡಿ ಚಿನ್ನ ಕದಿತಾ ಇದ್ರು. ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಅದಾದ ಬಳಿಕ ಬ್ಯಾಗ್ ನಲ್ಲಿ ಇಟ್ಕೊಂಡಿದ್ರು ಕೂಡ ಚಿನ್ನವನ್ನ ಯಾಮಾರಿಸಿ ಕದಿತಾ ಇದ್ರು. ಸದ್ಯ ಈ ಖತರ್ನಾಕ್ ಗ್ಯಾಂಗ್ ಅನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪ್ರಶಾಂತ್, ಅಂಕುಶ್, ಗೋವರ್ಧನ, ರಜನಿ, ಮಂಜು, ಶಿವು ಬಂಧನಾಗಿದೆ. ಸದ್ಯ ಪೊಲೀಸರು ಕಳ್ಳರನ್ನ ಬಂಧಿಸಿದ್ದು ಕಳ್ಳರ ಜೊತೆ ಇದ್ದಂತ ಚಿನ್ನವನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ವಶಕ್ಕೆ ಪಡೆದು ಯಾರ ಚಿನ್ನ ಕಳುವಾಗಿದ್ದು ಆ ಮಹಿಳೆಯರಿಗೆ ಅದನ್ನ ವಾಪಸ್ ಕೊಡಿಸಿದ್ದಾರೆ. ಮನಗುಳಿಯಲ್ಲಿ ಬಸ್ಸಿಗೆ ಅಂತ ವಿಜಯಪುರದಿಂದ ಬಸ್ಸಿಗೆ ಮನಗುಳಿಗೆ ಹೋಗ್ತಿರ್ಬೇಕಾದ್ರೆ ಈ ಲೇಡೀಸನ್ನು ಪರ್ಟಿಕ್ಯುಲರ್ಲಿ ವೀಕರ್ ಏನೋ ವಯಸ್ಸಾದಂಥವ್ರಾಗಿರ್ಬೋದು ಅಥವಾ ಮಹಿಳೆಯರಾಗಿರ್ಬೋದು ಅಥವಾ ಒಂಟಿ ಮಹಿಳೆಯರಾಗಿರ್ಬೋದು ಅಥವಾ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅಂಥ ಬಸ್ಸುಗಳಲ್ಲಿ ಇವರು ಕೂಡ ಏನೋ ಒಂದು ತಂಡ, ಇದು ಇವರು ಬೇರೆ ಬೇರೆ ಪ್ಲೇಸಸ್ಗಳಿಂದ ಮಹಾರಾಷ್ಟ್ರದಿಂದಲೂ ಇದ್ದಾರೆ, ಮತ್ತು ಕಲಬುರಗಿಯವರು ಇದ್ದಾರೆ, ಸೊ ಮತ್ತು ನಮ್ಮ ಭದ್ರಾವತಿ ಶಿವಮೊಗ್ಗ ಜಿಲ್ಲೆಯವರು ಕೂಡ ಇದರಲ್ಲಿದ್ದಾರೆ. ಇವರು ಆ ಬಸ್ಗಳಲ್ಲಿ ಹತ್ತಿ ಏನು ಮಾಡೋದು ಅಂತಂತಂದರೆ ಅವರಿಗೆ ಸಹಾಯ ಮಾಡುವಂಥ ರೀತಿಯಲ್ಲಿ ಮಕ್ಕಳನ್ನ ಅವರಿಗೆ ಸಹಾಯ ಮಾಡಿದಾಗೆ ಅಥವಾ ಸೀಟ್ ಬಿಟ್ಟು ಕೊಟ್ಟಾಗೆ ಅಥವಾ ಅವ್ರಿಗೆ ಕರುಣೆ ಬಂದು ತೋರಿಸಿದಾಗೆ ಅಥವಾ ನೀರು ಕೊಟ್ಟಾಗೆ ಅವ್ರನ್ನ ಒಂದು ರೀತಿ ಕಾನ್ಫಿಡೆನ್ಸಿಗೆ ತೊಗೊಂಡ್ಬಿಟ್ಟು ಅವರಿಗೆ ಸಹಾಯ ಮಾಡೋ ಒಂದು ನೆಪದಲ್ಲಿ ಏನು ಮಾಡ್ತಾಯಿದ್ರು ಅಂತಂದರೆ ಅವರಲ್ಲಿದ್ದಂತಹ ಬ್ಯಾಗು ಅಥವಾ ಸೂಟ್ ಕೇಸು ಅಥವಾ ಅವರ ತಂದಂತಹ ವಸ್ತುಗಳನ್ನ ತೊಗೊಂಡು ಹೋಗುವಂಥ ಒಂದು ಗ್ಯಾಂಗ್ ಇದು. ಸೊ ಈ ಗ್ಯಾಂಗನ್ನು ಕೂಡ ನಮ್ಮವರು ಪತ್ತೆ ಮಾಡಿದ್ದಾರೆ. ಇವರು ನಮ್ಮ ತಿಕೋಟ, ದೇವರಿಪ್ಪರ್ಗಿ, ಬಬಲೇಶ್ವರ, ಆದರ್ಶ್ ನಗರ ಮತ್ತು ಗೋಲ್ ಗುಂಬಜು, ನಿಡಗುಂದಿ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಇವ್ರ ಮಾಡಸ್ಸೇ ಏನು ಅಂತಂದರೆ ಬಸ್ಸುಗಳನ್ನ ಹತ್ತೋದು, ಬಸ್ಸುಗಳಲ್ಲಿ ಈ ರೀತಿ ಜನರಿಗೆ ಅಟೆನ್ಷನ್ ಡೈವರ್ಷನ್ ಆದರೂ ಮಾಡೋದು ಅಥವಾ ಅವರ ಗಮನಕ್ಕಿಲ್ದೇ ವಸ್ತುಗಳನ್ನು ತೊಗೊಂಡು ಹೋಗೋದು ಅವರಿಗೆ ಸಹಾಯ ಮಾಡುವಂಥ ನೆಪದಲ್ಲಿ. ಹೀಗೆ ಒಟ್ಟು 7 ಪ್ರಕರಣಗಳಲ್ಲಿ ಈ ಒಟ್ಟು 6 ಜನ ಆರೋಪಿತರನ್ನ ಬಂಧಿಸಿ ಅವರಿಂದ ಸುಮಾರು 1 ಕಾರು ಮತ್ತು 426.20 ಗ್ರಾಂ ಬಂಗಾರದ ಆಭರಣಗಳನ್ನ, ಹೀಗೆ ಒಟ್ಟು 65 ಲಕ್ಷ ಮೌಲ್ಯದ ಚಿನ್ನಾಭರಣದ ಸಮೇತ ನೀವೇನಾದರೂ ಬಸ್ಗಳಲ್ಲಿ ಪ್ರಯಾಣ ಮಾಡ್ತಾ ಇದ್ರೆ ಅದರಲ್ಲೂ ಸಹಿತ ಸ್ಪೆಷಲಿ ಹೆಣ್ಣು ಮಕ್ಕಳು ಈ ಬಂಗಾರದ ಸಮೇತವಾಗಿ ಏನಾದರೂ ಬ್ಯಾಗ್ಗಳಲ್ಲಿ ಬಂಗಾರವನ್ನು ಇಟ್ಕೊಂಡು ಅದು ಯಾರಿಗೆ ಕಾಣೋದಿಲ್ಲ, ಬ್ಯಾಗಲ್ಲಿ ಇಟ್ಕೊಂಡ್ರೆ ಬಂಗಾರ ಯಾರಿಗೆ ಕಾಣೋದೇ ಇಲ್ಲ ಅಂಥೇಳಿ ನೀವೇನಾದರೂ ಬಸ್ಸಲ್ಲಿ ಪ್ರಯಾಣ ಮಾಡಿದ್ರೆ 10 ಬಾರಿ ಏನಂತ ನೀವು ಯೋಚಿಸಿ, ಯಾಕಂದರೆ ಜಾಗೃತರಾಗಿರಿ. ಯಾಕಂತ ಕೇಳಿದ್ರೆ ವಿಜಯಪುರ ಗ್ರಾಮೀಣ ಠಾಣೆಯ ಪೊಲೀಸ್ ಒಂದು ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಇಲ್ಲಿ ನಾವು ಹಿಂದ್ಗಡೆ ನೋಡ್ಬೋದು, ಅಂದರೆ 42 ತೊಲೆಯಷ್ಟು ಇಲ್ಲಿ ಬಂಗಾರ ಪತ್ತೆಯಾಗಿರುವಂಥದ್ದು. ಅಂದರೆ ಇದು ಕಳೆದು ಹೋಗಿತ್ತು. ಹೆಣ್ಮಕ್ಕಳು ತಮ್ಮ ಬ್ಯಾಗ್ಗಳಲ್ಲಿ ಬಂಗಾರ ಆಭರಣಗಳನ್ನ ಇಟ್ಕೊಂಡು ಹೋಗುವಾಗಲೇ ಕಳ್ಳತನವಾಗಿತ್ತು. ಅದು ಯಾವ ರೀತಿ ಆಯಿತು ಅನ್ನೋದು ಅವರು ಕೂಡ ಅರಿವಿಗೆ ಬಂದಿರಲಿಲ್ಲ. ಮನೆಗೆ ಹೋಗಿ ಬ್ಯಾಗ್ಗಳನ್ನು ಚೆಕ್ ಮಾಡಿದಾಗ ಬಂಗಾರ ಕಳ್ಳತನಾಗಿದ್ದು ಗೊತ್ತಾಗಿದೆ. ಬಳಿಕ ಪೊಲೀಸರು ಆ ಇಡೀ ಪ್ರಕರಣ ಬೆನ್ನಟ್ಟಿದಾಗ ಇಷ್ಟೊಂದು ಪ್ರಮಾಣದಲ್ಲಿ ಬಂಗಾರ ಈಗ ಪತ್ತೆಯಾಗಿರುವಂಥದ್ದು. ಮತ್ತೊಂದು ಕಡೆಗೆ ಇದನ್ನು ವಸೂಲಿಯನ್ನು ಮಾಡಿ ಈಗ ಅವರಿಗೆ ಕೊಡ್ತಕ್ಕಂಥ ವಾಪಸ್ಸು ಆ ಮಹಿಳೆಯರು ಕೊಡ್ತಕ್ಕಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಆದರೆ ಈ ಬಸ್ಗಳಲ್ಲಿ ನೀವು ಕೊರಳಲ್ಲಿ ಆಭರಣ ಹಾಕ್ಕೊಳ್ಳೋದೆ, ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ಬಿಡ್ತೀವಿ, ಅದು ಸೇಫು ಅಂತ ನೀವೇನಾದರೂ ನಿಮ್ಮ ತಲೆಯಲ್ಲಿದ್ದರೆ ಅದು ತಪ್ಪು. ಯಾಕಂತ ಕೇಳಿದ್ರೆ ಸ್ವತಃ ಇಲ್ಲೇ ಉದಾಹರಣೆ ಇದ್ದಾರೆ. ಅವ್ರು ಬ್ಯಾಗಲ್ಲಿ ಬಂಗಾರವನ್ನು ಇಟ್ಕೊಂಡು ಹೋಗುವಾಗ ಬ್ಯಾಗಲ್ಲಿ ಇರ್ತಕ್ಕಂಥ ಬಂಗಾರವನ್ನು ಸಪ್ರೇಟ್ ಆಗಿನೇ ಕಳ್ಳತನ ಆಗಿ ಮಾಡ್ಕೊಂಡು ಹೋಗಿದೆ. ಅದು ಯಾವ ರೀತಿ ಘಟನೆಗಳು ಆಗ್ತಾ ಇದ್ದಾವೆ ಏನು ಅನ್ನೋದ್ರ ನಿಮ್ಮದು ಇದು ಘಟನೆ ಆಗಿದ್ದು ಹೆಂಗ್ರಿ? ಅಂದರೆ ನೀವು ಕೊರಳಲ್ಲಂತೂ ಇಲ್ಲ ಬಂಗಾರ, ಬ್ಯಾಗಲ್ಲಿ ಇಟ್ಟಿದ್ರಿ, ಬ್ಯಾಗ್ ಪರ್ಟಿಕ್ಯುಲರ್ ಬಂಗಾರವನ್ನು ಮಾತ್ರ ಹೆಂಗೆ ತೊಗೊಂಡು ಹೋದ್ರು? ಏನು ಯಾವ ರೀತಿ? ಬ್ಯಾಗಲ್ಲಿ ಬಾಕ್ಸಲ್ಲಿ ಹಾಕಿ ಒಂದು ಸಪ್ರೇಟ್ ಬ್ಯಾಗ್ ಹಾಕಿದ್ವಿ ಸರ್. ಅದು ಹೆಲ್ಪ್ ಬಸ್ನಲ್ಲಿ ಏರ್ಬೇಕಾದ್ರೆ ಕೈಯಲ್ಲಿ 2 ಬ್ಯಾಗ್ ಇರೋದ್ರಿಂದ ನನ್ನ ಕೈಲಿಂದ ಒಂದು ಬ್ಯಾಗ್ ತೊಗೊಂಡು ಹೆಲ್ಪ್ ಮಾಡ್ತೀವಿ ಅಂದ ತಕ್ಷಣ
ಏನು ಹೆಲ್ಪ್ ಮಾಡೋ ನೇಚರು ಅಂತ ನಾವು ಕೈಯಲ್ಲಿ ಕೊಟ್ಟು ಸ್ವಲ್ಪ ಒಂದು 5 ನಿಮಿಷ ನಾವು ಇದಾಗಿದ್ದಕ್ಕೆ ಅದ್ರ ಬಂಗಾರ ಬ್ಯಾಗಲ್ಲೆಲ್ಲ ತೊಗೊಂಡಿದ್ರು ಸರ್ ಅದು. ನಾವು ಮನೇಲಿ ಹೋಗಿ ಮನೇಲಿ ಒಂದಿನ ಬಿಟ್ಟು ಮನೇಲಿ ಎತ್ತಿಡ್ಬೇಕಾದ್ರೆ ನೋಡ್ಕೊಂಡಾಗ ಅದು ಬಂಗಾರದ ಇದು. ನಿಮ್ಮ ಬ್ಯಾಗಲ್ಲಿ ಬಂಗಾರ ಇದೆ, ಬಂಗಾರ ಇಂಥ ಡಬ್ಬಿಯಲ್ಲಿದೆ ಅದನ್ನು ತಗೊಂಡು ಡಬ್ಬಿಯಲ್ಲಿ ಅಲ್ಲೇ ಇರ್ತಾ ಅಂದ್ರೆ ನಿಮ್ಗೊಂದು ವಿಚಿತ್ರ ಅನಿಸ್ತಿಲ್ಲ ಇದು? ಅನಿಸುತ್ತೆ ಸರ್, ಆದರೆ ಅವ್ರ ಕೈ ಚಳಕನ ಆಗೇ ಇರುತ್ತೆ, ನಮಗೆ ಹೇಗೆ ಗೊತ್ತಾಗಬೇಕು ಸರ್. ಇವ್ರು ಕಳ್ಳರು ಇವರು ಅಂತ ನಮ್ಗೆ ಒಂದು ನಂಬಿಕೆಯಿಂದ ನಡ್ಕೊಂಡ ತಕ್ಷಣ ನಾವು ಏನೋ ಹೆಲ್ಪ್ ಮಾಡ್ತಿದ್ದಾರೆ ಅಂತ ನಾವು ಇದು ಮಾಡ್ತೀವಿ. ಈ ಥರ ಆದಮೇಲೆ ನಮ್ಗೆ ಎಚ್ಚರಿಕೆ ಆಗೋದಲ್ವ ಸರ್, ಈ ಥರ ಇದ್ದಾರೆ ಅಂತ ಹೆಲ್ಪ್ ಮಾಡೋ ನೆಪದಲ್ಲಿ ನೆಪದಲ್ಲಿ ಅಮರ್ಸಿರೋದು. ಎಷ್ಟಿತ್ತು ಬಂಗಾರ? ನಮ್ಮದು 16.4 ಗ್ರಾಮ್ ಇತ್ತು ಸರ್. 16 ತೊಲಿ ಮೇಲೆ 4 ಗ್ರಾಮ್ ಬಂಗಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.